ವ್ಯಾಪಾರಿಗಳು ಜನನೇ ಬರ್ತಾ ಇಲ್ಲ. ಇವಾಗ ಸುಮಾರು 1.5 ವರ್ಷ ತೆಗೆಸ್ಬಿಟ್ಟಿದ್ರು ಅಂಗಡಿಗಳ್ನ. ಆವಾಗಿಂದ ಸ್ವಲ್ಪ ಜನ ಬರೋದೇ ಕಮ್ಮಿ ಆಗೋಯ್ತು ಇಲ್ಲಿ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಒಳಗಡೆ ಒಂದು ಕಡೆಯಿಂದ ಪೊಲೀಸ್ನವರಿಂದ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ಕಡೆಯಿಂದ BBMPಯಿಂದ ಪ್ರಾಬ್ಲಮ್ಮು. ಒಟ್ಟಿನಲ್ಲಿ ಬರೀ ಪ್ರಾಬ್ಲಮ್ ಫೇಸ್ ಮಾಡೋದೇ ಆಗಿದೆ. ಹುಟ್ಟಿದ್ರೆ ಸ್ವಲ್ಪ ಶ್ರೀಮಂತರಾಗಿ ಹುಟ್ಟಬೇಕು ಅನ್ಸ್ಬಿಟ್ಟೈತೆ. ಅನಾಥಾಶ್ರಮಕ್ಕೆ ಯಾಕೆ ಜಾಸ್ತಿ ಆಗ್ತಿತ್ತು ಅಂತ ಇವಾಗ ಹಿಂಗೆಲ್ಲ ನಮ್ಗೆ ಸಾಕಾಗದೆ ಇರೋದಕ್ಕೆ ನಾವೆಲ್ಲ ಅನಾಥಾಶ್ರಮಕ್ಕೆ ಕಳಿಸ್ಬೇಕಾಗಿ ಬರುತ್ತೆ. ಹಿಂಗೆಲ್ಲ ಇದ್ರೆ ಮಕ್ಕಳನ್ನು ಓದಿಸಂಗಿಲ್ಲ, ಹಿರಿಕರನ್ನು ನೋಡ್ಕೊಳಂಗಿಲ್ಲ. ಮಕ್ಕಳನ್ನ ಅನಾಥಾಶ್ರಮಕ್ಕೆ ಕಳಿಸ್ಬೇಕಾಗುತ್ತೆ, ಹಿರಿಕರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾಗುತ್ತೆ. ನಮ್ಮ ಮನೇಲೆಲ್ಲ ಈಗ ಕಮಿಟ್ಮೆಂಟ್ ಹೆಂಗಿದೆ ಅಂದರೆ 10 ರೂಪಾಯಿ ಸಾಲ ಎಲ್ಲ ಲಕ್ಷಾಂತರ ರೂಪಾಯಿ ಸಾಲ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಬಡ್ಡಿ ಒಬ್ಬರು ಸಾಲ ತೀರ್ಸೋಕ್ಕೆ ಇನ್ನೊಬ್ಬರ ಹತ್ರ ಬಡ್ಡಿ ಸಾಲ ಮಾಡೋದು. ಇಲ್ಲಿ ಹಾಲೊಳಗೆ ಒಂದು 20 ಕುಟುಂಬ ಬದುಕ್ತಾ ಇದೆ. ಆ 20 ಕುಟುಂಬನ ತಗೊಂಡು ಆಚೆ ಹಾಕಿದ್ದಾರೆ. ಹೆಂಗ್ ಬರ್ತಾರೋ ಗೊತ್ತಿಲ್ಲ ಮೇಡಮ್. ಬಂದ್ರೆ ಏಕಾಏಕಿ ಫುಲ್ ತೆಗ್ಬಿಡ್ಬೇಕು, ಹಾಕಕ್ಕೆ ಬಿಡಲ್ಲ. ಸರ್ ನಿಮ್ಮ ಹೆಸರು? ಅಮೀರುಲ್ಲಾ ಅಂತ ನನ್ನ ಹೆಸರು. ಸರ್ ಜಯನಗರ ಶಾಪಿಂಗ್ ಅಂತಾನೆ ಫೇಮಸ್ ಆಗಿದೆ. ಸೊ ಬಿಸಿಲುಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಜನರು ಹೊರಗಡೆ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸರ್? ಬಿಸಿಲು ಜಾಸ್ತಿ ಇದೆ, ಮುಂಚೆ ಥರ ಗಿಡಗಳು ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಕಡೆ ಬಿಸಿಲುನೇ ಜಾಸ್ತಿ ಇರೋದು. ಹಾಗಂತ ಜಯನಗರದಿಂದ ಜನಗಳು ಕಮ್ಮಿ ಆಗಿದೆ, ಆದ್ರೂ ತುಂಬ ಕಡೆಯಿಂದ ಜನಗಳು ಬರ್ತಾರೆ. ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಸರೌಂಡಿಂಗ್ ಎತ್ಕೊಂಡ್ರೆ ಈಸ್ಟು ವೆಸ್ಟು ನಾರ್ತು ಸೌತ್ ಎಲ್ಲ ಕಡೆಯಿಂದನೂ ನಮ್ಮ ಜಯನಗರ ಫೇಮಸ್ಸು. ಅದಕ್ಕಿಂತ ಎಲ್ಲ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ. ಆದ್ರೂ ಜನಗಳಿಗೆ ಸ್ವಲ್ಪ ಬಿಸಿಲು ಇರೋಕ್ಕಿಂತ 4 ಗಂಟೆ 5 ಗಂಟೆ ಆದಮೇಲೆ ಬರ್ತಾರೆ. ಶನಿವಾರ ಭಾನುವಾರ ಸ್ವಲ್ಪ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಿ ಏನಿರಲ್ಲ ಮೇಡಮ್, ಖಾಲಿ ಏನಿರುತ್ತೆ, ಎಲ್ಲ ನಾವೇ ಇರ್ತೀನಿ. ಆ ಥರ ನಡೀತಾ ಇದೆ ಮೇಡಮ್. ಹಾಂ, ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಮ್ಮ ಅಂತ. ನಾವಿಲ್ಲಿ ತುಂಬ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೆ ಸುಮ್ಮನೆ ಆವಾಗ ಸ್ವಲ್ಪ ತೊಂದರೆ ಆಗುತ್ತೆ ವ್ಯಾಪಾರ ಮಾಡೋಕ್ಕೆ. ಪೊಲೀಸ್ನವರು ಕಾರ್ಪೊರೇಷನವರು ತೊಂದರೆ ಕೊಡ್ತಾರೆ. ಹಿಂಗೆ ಸ್ವಲ್ಪ ದಿನ ಮಾಡ್ತೀವಿ, ಆಮೇಲೆ ಏನೋ ಅವರ ಕೈಯ ಕಾಲ ಹಿಡಿದು ಹಾಕ್ಕೊಂಡ್ರೆ ನೋಡಿ ಇವಾಗ ತಿರ್ಗಾ ಎತ್ತಬೇಕು ಹಿಡಿಬೇಕು ಅಂತ ನಮಗೆ ತುಂಬ ಪ್ರಾಬ್ಲಮ್ಮು. ವ್ಯಾಪಾರಿಗಳು ಜನನೇ ಬರ್ತಾ ಇಲ್ಲ. ಇವಾಗ ಸುಮಾರು 1.5 ವರ್ಷ ತೆಗೆಸ್ಬಿಟ್ಟಿದ್ರು ಅಂಗಡಿಗಳ್ನ. ಆವಾಗಿಂದ ಸ್ವಲ್ಪ ಜನ ಬರೋದೇ ಕಮ್ಮಿ ಆಗೋಯ್ತು ಇಲ್ಲಿ. ಆವಾಗಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ವ್ಯಾಪಾರಿಗಳಿಗೆ. ನಮಗೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ನಮಗೆ ಬೇರೆ ಏನೋ ಬಾಡಿಗೆ ಅದು ಇದು ಬರೋಂಗಿದ್ರೆ ಏನೋ ಅದರಲ್ಲಿ ಜೀವನ ಮಾಡ್ಬೋದು. ನಾವು ಇದೇ ಜೀವನ ಮಾಡೋದು ನಾವು ಅಷ್ಟೇ. ನಮ್ದು ಇನ್ನೇನು ಇಲ್ಲ ಮೇಡಮ್. ಇದಕ್ಕೆ ನಮಗೆ ತುಂಬ ಕಷ್ಟ ಕೊಡ್ತಾರೆ ಮೇಡಮ್. ಇಲ್ಲಿ ತುಂಬ ಕಷ್ಟ ಅಂದರೆ ಕಷ್ಟ ನಮಗೆ. ಅದಕ್ಕೆ ನೋಡಿ ಇವಾಗ ವ್ಯಾಪಾರ ಮಾಡದಿದ್ರೆ ವಿಧಿ ಇಲ್ಲ ನಮಗೆ. ಮಾಡ್ದೆ ಹೋದರೆ ಅವ್ರು ಬಿಡೋದಿಲ್ಲ ನಮಗೆ. ಹಂಗಾಗೋಗ್ಬಿಟ್ಟೈತೆ ಮೇಡಮ್. ಇವಾಗ ಅಂಗಡಿಗಳಲ್ಲಿ ಜಾಸ್ತಿ ಜನರು ಹೋಗ್ತಾ ಇದ್ದಾರೆ, ನಿಮ್ಗೆ ಇಲ್ಲಿ ಬರೋದು ಕಮ್ಮಿ ಆಗ್ತಾ ಇದ್ದಾರೆ. ಜನ ಕಮ್ಮಿ ಆಗ್ತಾ ಇದೆ ಮೇಡಮ್. ನಮಗೂ ಜನ ಇದು ಸುಮಾರು ಅಂಗಡಿಗಳಿದ್ರೆ ಏನೋ ಇಬ್ಬರು ಬರ್ತಾರೆ. ಇಲ್ಲ ಅಂಗಡಿಗಳಿಲ್ಲ ಅಂದರೆ ಯಾವಾಗೂ ಹಿಂಗೆ ಇರ್ತದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಜನ. ಅದೇ ಬರೋದೇ ಕಮ್ಮಿ ಜನ ಇಲ್ಲಿ. ಮುಂಚೆ ಎಲ್ಲ ಶನಿವಾರ ಭಾನುವಾರ ಆದರೆ ಫುಲ್ ರಶ್ ಇರ್ತಾಯಿತ್ತು. ಇವಾಗ ನೋಡಿ ಯಾವ ಜನನೇ ಇಲ್ಲ. ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ, ಸುಮ್ಮನೆ ಕೂತಿದ್ದೀವಿ, ನಿದ್ದೆ ಮಾಡ್ತೀವಿ. ಅದೇ ನಮ್ಮ ಪ್ರಾಬ್ಲಮ್. ಫಸ್ಟು ನಮಗೆ ಸೇಫ್ಟಿಯಾಗಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟರೆ ಸಾಕನ್ನಂಗಾಗಿದೆ. ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಐಟಮ್ ಎಲ್ಲ ತಂದು ಹಾಕ್ಬಿಟ್ಟು ಬಟ್ಟೆ ಎಲ್ಲ ಮುಚ್ಚಿಬಿಟ್ಟು ಬೆಡ್ಶೀಟ್ ಮುಚ್ಚಿಬಿಟ್ಟು ಬಂದು ನೆರಳು ಕೂತ್ಕೊಳ್ಳೋಂಗಾಗಿದೆ. ವ್ಯಾಪಾರಗಳಿಲ್ಲ ನಮಗೆ. ವ್ಯಾಪಾರಕ್ಕೆ ತೊಂದರೆ ಆಗ್ತಾಯಿದೆ. ಒಳಗಡೆ ಒಂದು ಕಡೆಯಿಂದ ಪೊಲೀಸ್ನವರಿಂದ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ಬಿಸಿಲು ಅಂತ ಪ್ರಾಬ್ಲಮ್ಮು, ಇನ್ನೊಂದು ಕಡೆಯಿಂದ BBMPಯಿಂದ ಪ್ರಾಬ್ಲಮ್ಮು. ಒಟ್ಟಿನಲ್ಲಿ ಬರೀ ಪ್ರಾಬ್ಲಮ್ ಫೇಸ್ ಮಾಡೋದೇ ಆಗಿದೆ. ಹುಟ್ಟಿದ್ರೆ ಸ್ವಲ್ಪ ಶ್ರೀಮಂತರಾಗಿ ಹುಟ್ಟಬೇಕು ಅನ್ಸ್ಬಿಟ್ಟೈತೆ. ಬಡತನದಲ್ಲೆಲ್ಲ ಬದುಕೋದು ಹೇಳ್ತಿದ್ರು. ಅನಾಥಾಶ್ರಮಕ್ಕೆ ಯಾಕೆ ಜಾಸ್ತಿ ಆಗ್ತಿತ್ತು ಅಂತ ಇವಾಗ ಹಿಂಗೆಲ್ಲ ನಮ್ಗೆ ಸಾಕಾಗದೆ ಇರೋದಕ್ಕೆ ನಾವೆಲ್ಲ ಅನಾಥಾಶ್ರಮಕ್ಕೆ ಕಳಿಸ್ಬೇಕಾಗಿ ಬರುತ್ತೆ. ನಾವು ಅಂತಿದ್ವಿ ಎಲ್ಲರನ್ನ ಹಿರಿಯರನ್ನೆಲ್ಲ ಕಳಿಸ್ಬಿಡ್ತಾರೆ, ಹಿರಿಯರನ್ನ ನೋಡ್ಕೊಳ್ಳಲ್ಲ ಅಂತ. ಈಗ ಸಾಕೋಕ್ಕೆ ದಾರಿ ಇಲ್ಲದೆ ಇರುವಾಗ ಬಡವರು ಅಂತಂದರೆ ಒಂದು ವ್ಯಾಪಾರನೋ ಏನೋ ಮಾಡಿ ಸಾಕ್ತಾ ಇರ್ತೀವಿ. ಏನೋ ಒಂದು ಆಪ್ಷನ್ ಕೊಡಲ್ಲ, ಏನಿಲ್ಲ, ಒಂದು ಇನ್ಫಾರ್ಮ್ ಮಾಡಲ್ಲ, ಏನಿಲ್ಲ. ಬಂದ್ಬಿಟ್ಟು ತೆಗೆಸ್ಬಿಡ್ತಾರೆ, ಅಂಗಡಿಗಳನ್ನ ತೆಗೆಸ್ಬಿಡ್ತಾರೆ. ಅಂಗಡಿಗಳು ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡು ಏನು ಬಟ್ಟೆ ಐಟಮ್ ವ್ಯಾಪಾರಕ್ಕೆ ಏನು ಹಾಕಿರ್ತೀವಿ ಅದನ್ನ ತಿನ್ಸೋಕ್ಕಾಗತ್ತಾ? ಮನೇಲಿ ಹಾರ್ಟ್ ಪೇಷಂಟ್ ಇರ್ತಾರೆ, ಶುಗರ್ ಪೇಷಂಟ್ ಇರ್ತಾರೆ, ಅವರೆಲ್ಲ ನೋಡಬೇಕು. ಸ್ಕೂಲ್ ಮಕ್ಕಳನ್ನೆಲ್ಲ ಓದಿಸ್ಬೇಕು. ಹಿಂಗೆಲ್ಲ ಇದ್ದರೆ ಮಕ್ಕಳನ್ನು ಓದಿಸಂಗಿಲ್ಲ, ಹಿರಿಕರನ್ನು ನೋಡ್ಕೊಳ್ಳೋಂಗಿಲ್ಲ. ಮಕ್ಕಳನ್ನ ಅನಾಥಾಶ್ರಮಕ್ಕೆ ಕಳಿಸ್ಬೇಕಾಗುತ್ತೆ, ಹಿರಿಕರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾಗುತ್ತೆ. ಹಂಗಾಗಿದೆ. ಇವಾಗ ಜಯನಗರ ಅಂದರೆ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಫೇಮಸ್ ಆಗಿರೋದು.
ಈ ಬಿಸಿಲಿಂದ ಜನರು ಬರೋದು ಕಮ್ಮಿ ಆಗಿದಾರಾ? ಜನರು ಬರ್ತಾನೆ ಇಲ್ಲ, ಬಂದ್ರೂ ನೆಳ್ಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ತುಂಬ ಬರೋದೇ ಇಲ್ಲ, ಯಾಕೆಂದರೆ ಅವಾಗ ಇಲ್ಲಿ ಫುಟ್ಪಾತ್ ಪ್ರಾಬ್ಲಮ್ ಏನೂ ಇರಲಿಲ್ಲ ಇಷ್ಟು ವರ್ಷ ಜಾಸ್ತಿ. ಅವಾಗ ಏನೋ ಸುಮ್ಮನೆ ಬರೋರು ಹೋಗೋರು ಆಗ್ತಿತ್ತು, ಏನೋ ಆಯ್ತಿತ್ತು. ಇವಾಗಂತೂ ಕಂಟಿನ್ಯೂಸ್ ಆಗಿ ನಮ್ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷದಿಂದ ನಮ್ಗೆ ವ್ಯಾಪಾರಗಳೇ ಮಾಡೋಕ್ಕೆ ಬಿಡ್ತಾಯಿಲ್ಲ, ನಮ್ಮ ಜೀವನನೇ ನಡೀತಾ ಇಲ್ಲ. ನಮ್ಮ ಮನೇಲೆಲ್ಲ ಈಗ ಕಮಿಟ್ಮೆಂಟ್ ಹೆಂಗಿದೆ ಅಂದರೆ 10 ರೂಪಾಯಿ ದಿವಸ ಎಲ್ಲ ಲಕ್ಷಾಂತರ ರೂಪಾಯಿ ಸಾಲ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಬಡ್ಡಿಗೆ ಬಡ್ಡಿ, ಒಬ್ಬರು ಸಾಲ ತೀರ್ಸೋಕ್ಕೆ ಇನ್ನೊಬ್ಬರ ಹತ್ರ ಬಡ್ಡಿ ಸಾಲ ಮಾಡೋದು, ಹಂಗಾಗಿ ಸಾಲಗಳು ಬೆಳ್ಕೊಂಡು ಹೋಗ್ತಾ ಇದೆ. ನಮ್ಮದು ಜೀವನ ನೆಮ್ಮದಿಯಾಗಿಲ್ಲ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಕ್ಳಿಗೆ ಹಾಲ್ ಟಿಕೆಟ್ ಕೊಡಲ್ಲ, ಎಲ್ಲರೂ ಮುಂದೆ ಅವಮಾನ ಮಾಡಿ ಕಳಿಸ್ತಾರೆ. ಯಾಕೆಂದರೆ ಒಳ್ಳೆ ಸ್ಕೂಲಲ್ಲಿ ನಾವು ಓದಲಿಲ್ಲ ಅಂದ್ಬಿಟ್ಟು ನಮ್ಮ ಮಕ್ಕಳು ಸ್ವಲ್ಪ ಚೆನ್ನಾಗಿ ಓದ್ಸೋಣ ಅಂತ ಹಾಕಿರ್ತೀವಿ, ಅಲ್ಲಿ ಅನುಕೂಲತೆಯೇ ಇಲ್ಲ. ನಮ್ಮ ಮಕ್ಳಿಗೆ ಹಾಲ್ ಟಿಕೆಟ್ ಸಿಗದಿರ ನಮಗೆ ಬಂದು ಜಗಳ, ಮಕ್ಕಳೇ ಬಂದು ಬೈಯೋ ಥರ ಆಗಿದ್ದೀವಿ ನಾವು. ಇವಾಗ 12 ವರ್ಷ 14 ವರ್ಷದ ಮಕ್ಳಿಗೆ ಹತ್ರ ನಾವು ಬೈಸ್ಕೊಳ್ಳೋ ರೀತಿಯಲ್ಲಿದ್ದೇವೆ. ಇವಾಗ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ನಮಗೆ ಬೀದಿ ಬದಿ ವ್ಯಾಪಾರ ಅವ್ರಿಗೆ ಕಮ್ಮಿ ಆಗಿದೆ ವ್ಯಾಪಾರ. ಬೀದಿ ಬದಿ ವ್ಯಾಪಾರ ಅಂತ ಅಂದ್ಕೊಂಡು ಎಲ್ಲ ಏನಂತಂದರೆ ಈಗ ಅಂಗಡಿಗಳು ಜಾಸ್ತಿ ಆಗಿದ್ದಾವೆ. ಅಂಗಡಿಗಳೆಲ್ಲ ಒಂದು ಸರಿ ತೆಗ್ಸಿ ಇನ್ನೊಂದು ಸರಿ ಹಾಕಿಸಿದಾಗ ಜನ ಜಾಸ್ತಿ ಆಗಿಬಿಡ್ತಾರೆ. ಕಾಮನಾಗಿ ಅದೇ ಇದ್ದಿದ್ರೆ ಏನೂ ಆಗ್ತಾನೆ ಇರಲಿಲ್ಲ. ಈಗ 1-2 ವರ್ಷ ತೆಗ್ಸಿದ್ರು, ಆಗ ಇದ್ದಿದ್ದು 40 ಅಂಗಡಿ ಅಂದರೆ ಈಗ 60 ಅಂಗಡಿ ಆಗಿಬಿಟ್ಟಿದೆ. ಆ ಥರ ಆಗಿದೆ. ಜಯನಗರದಲ್ಲಿ ವ್ಯಾಪಾರ ಕಮ್ಮಿ ಇದೆಯಮ್ಮ. ಈ ಬಿಸಿಲಲ್ಲಿ ಯಾರೂ ಬರ್ತಾಯಿಲ್ಲ, ಜನಗಳು ಬರ್ತಾಯಿಲ್ಲ. ಅದು ಜನ ಒಂದು ಪಕ್ಷ ಇರಲಿ, ಇಲ್ಲಿ ತೊಂದರೆಗಳು ತುಂಬ ಇದೆ. ಇಲ್ಲಿ ಕಾಂಪ್ಲೆಕ್ಸಲ್ಲಿ ಆಲ್ರೆಡಿ ಇವಾಗ ನಾವೆಲ್ಲ ಸರ್ವೆ ಮಾಡಿದ್ದೀವಿ. ಇಲ್ಲಿ ನಾನು ಬಂದು TVC ಮೆಂಬರ್, ನಾನು ಟೌನ್ ಯೂನಿಯನ್ ಕಮಿಟಿ ಮೆಂಬರ್. ನಾನು ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಈ ಟ್ರಾಫಿಕ್ ಅವ್ರು ಬರೋದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ಲೈಸೆನ್ಸು, ಸರ್ವೆ, ಲೋನು ಎಲ್ಲ ಆಗಿದೆ. ಈಗ ಲೋನ್ಗಳೆಲ್ಲ ಇಸ್ಕೊಂಡಿರೋ ಹೆಂಗಮ್ಮ ಕಟ್ತಾರೆ, ತುಂಬ ಕಷ್ಟ ಆಗೋಗಿದೆ. ಅದರಲ್ಲಿ ಬೇರೆ ಇಲ್ಲಿ ರೆಸಿಡೆನ್ಸಿ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವ್ರುಗಳು ಮಾತು ಕೇಳ್ತಾರೆ, ರೆಸಿಡೆನ್ಸಿ ಮಾತು ಕೇಳ್ತಾ ಇದ್ದಾರೆ. ನಾವೆಲ್ಲ ವ್ಯಾಪಾರಸ್ಥರಲ್ವ, ನಮ್ಮ ಹೊಟ್ಟೆ ಮೇಲೆ ಕೊಡಿಬೇಕು, ನಮ್ಮನ್ನ ಯಾಕೆ ತೆರವುಗೊಳಿಸ್ಬೇಕು? ತುಂಬ ತೊಂದರೆಗಳು ನಡೀತಾ ಇದೆ. ಈಗ ನೋಡಿ, ಈ ಲೈನಲ್ಲಿ ನಾವು ಸರ್ವೆ ಮಾಡಿದ್ದೀವಿ, ಇವ್ರ ಲೈಸೆನ್ಸು ನೆಕ್ಸ್ಟ್ ಕೊಡ್ತಾ ಇದ್ದೀವಿ. ಹಂಗೆ ಕೊಟ್ಟಿದ್ರು ಎಲ್ಲ ಕಡೆಯೂ ಇವಾಗ ತೆಗಿಸ್ತಾ ಇದ್ದಾರೆ. ಈಗ ಮಿನಿ ಫಾರೆಸ್ಟಲ್ಲಿ ತೆಗ್ಸಿದ್ದಾರೆ, NR ಕಾಲೋನಿಲಿ ತೆಗ್ಸಿದ್ದಾರೆ, ವಿ ಪುರಮೇಲೆ ತೆಗ್ಸಿದ್ದಾರೆ. ನಾವು ಬಡವ್ರು ಬದುಕಬಾರ್ದಾ? ನಮ್ಗೆ ಹಕ್ಕಿಲ್ವ ಬದುಕೋಕ್ಕೆ? ನಮಗೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಇದೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ನಮ್ಗೆ ಹಕ್ಕಿದೆ. ನಾವು ಹಕ್ಕು ಪ್ರಕಾರ ನಮ್ಮ ಹತ್ರ ನಾವು ಆ್ಯಕ್ಟ್ ಇದೆ, 2014 ನಮ್ಗೆ ಆ್ಯಕ್ಟ್ ಬಂದಿದೆ. ಆ್ಯಕ್ಟ್ ಪ್ರಕಾರ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಹಂಗೆ ಇದ್ರೂ ನಮಗೆ ಕಿರುಕುಳ ಹೆಚ್ಚಾಗಿದೆ ಆಮೇಲೆ. ಜಯನಗರ ಅಂದರೆ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಫೇಮಸ್ ಆಗಿದೆ. ಆದರೆ ಈ ಮಾಲ್ಗಳು ಅದು ಇದು ಕಟ್ಟಾಗಿಂದ ಸ್ಟ್ರೀಟ್ ಸೈಡ್ಗೆ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸರ್? ಸ್ಟ್ರೀಟಿಗೆ ಯಾರು ಬರೋಲ್ಲಮ್ಮ. ಈಗ ಅಲ್ಲೆಲ್ಲಿ ಆನ್ಲೈನ್ ನಡೀತಾ ಇದೆ. ಮನೆಗಳಿಗೆ ಒಂದು ಕೊತ್ತಂಬರಿ ಸೊಪ್ಪು ಆರ್ಡ್ರ್ ಮಾಡಿದ್ರೆ ಮನೆ ಹತ್ರ ಎತ್ಕೊಂಡು ಹೋಗಿ ಕೊಡ್ತಾನೆ. ಜನ ಬರ್ತಾ ಇಲ್ಲ. ನಮ್ಮ ಬೀದಿ ವ್ಯಾಪಾರಿಗಳು ಬದುಕೋಕ್ಕೆ ತುಂಬ ಕಷ್ಟ ಆಗಿದೆ. ಅದರಲ್ಲಿ ಬೇರೆ ಇವ್ರುಗಳು ತೊಂದರೆಗಳು ತುಂಬ ಆಗೋಗಿದೆ. ಇವರು ರೆಸಿಡೆನ್ಸಿ ಅವ್ರದ್ದು ಆಗಲಿ, BBMP ಅವ್ರದ್ದಾಗಲಿ, ಇವ್ರದ್ದೆಲ್ಲ. ಈಗ ನೋಡಿ, ಇಲ್ಲಿ ನಮ್ಮವ್ರು ವ್ಯಾಪಾರ ಮಾಡ್ತಾಯಿದ್ದಾರೆ. ಇಲ್ಲಿ ಹಾಲೊಳಗೆ ಒಂದು 20 ಕುಟುಂಬ ಬದುಕ್ತಾ ಇದೆ. ಆ 20 ಕುಟುಂಬನ ತಗೊಂಬಂದು ಆಚೆ ಹಾಕಿದ್ದಾರೆ. ಜೋನಲ್ ಕಮಿಷನರ್ ಇದ್ಕೊಂಡು ಸರಿ ಅವ್ರನ್ನ ಜಾಗ ಮಾಡಿಕೊಡಂದ್ರು. 1-2 ದಿವಸ 3 ದಿವಸ ಜಾಗ ಬಿಟ್ಕೊಟ್ವಿ. ಇದ್ರನ್ನೇನು ಮಾಡ್ಬಿಟ್ಟು ಇವಾಗ ಪರ್ಮನೆಂಟೇ ಮಾಡಾಕ್ಬಿಟ್ಟು ಇವರು ಒಳಗೆ ಬಿಡಲ್ಲ ಅಂದ್ರೆ. ಇವಾಗ ಮೊನ್ನೆ ಮೀಟಿಂಗೆಲ್ಲ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ಒಳಗೆ ಜಾಗ ಕೊಡಲ್ಲ. ಇದು ಇನ್ನೇನು BDA ಕಾಂಪ್ಲೆಕ್ಸ್ ಅಲ್ಲ, ಇದು ಬಂದು ವಾಣಿಜ್ಯ ಸಂಕೀರ್ಣ ಕಾಂಪ್ಲೆಕ್ಸ್. ಇದು BDA ಕಾಂಪ್ಲೆಕ್ಸ್ ಆದರೆ ಬಿಡ್ತಾ ಇರಲಿಲ್ಲ. ಇದು ಗೌರ್ಮೆಂಟ್ದಲ್ವಾ, ಬಿಡ್ಬೋದಲ್ವ ವ್ಯಾಪಾರ ಮಾಡೋಕ್ಕೆ? ಇವಾಗ 20 ಕುಟುಂಬದಿಂದ ಹೊರಗೆ ಹಾಕಿ ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಇವರು ರೆಸಿಡೆನ್ಸಿಗಳು ಮಾತು ಕೇಳಿ ಇವರು ಇದು ಮಾಡ್ತಾ ಇರೋದು. ಯಾಕೆ ಬಿಡ್ಬೋದಲ್ಲ? ಅದರಲ್ಲೇನಿದೆ ಇವ್ರಿಗೆ ವ್ಯಾಪಾರ ಮಾಡೋಕ್ಕೆ? ಇವ್ರಿಗೇನು ಕಷ್ಟ? ಹಿಂಗೆಲ್ಲ ನಡೀತಾ ಇದೆ. ಇಲ್ಲಿ ತುಂಬ ಸಕ್ರಮ ತುಂಬ ಇದೆ. ಅದನ್ನೆಲ್ಲ ಯಾರು ಕೇಳೋರಿಲ್ಲ. ನಮ್ಮವರು ಇಲ್ಲೇನು ವ್ಯಾಪಾರ ಮಾಡ್ತಾರೆ, ಬೇರೆ ಸುಲಿಗೆ ಮಾಡ್ತಾಯಿಲ್ಲ, ಇನ್ನೊಬ್ರದ್ದು ಯಾರ್ದು ಅಕ್ರಮ ಏನು ಮಾಡ್ಕೊತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತವ್ರೆ. ಅವ್ರು ದಯವಿಟ್ಟು BBMP ಅವ್ರು ಸಹಕರಿಸ್ಬೇಕು. ಇವ್ರು ನಮ್ಮ ಜೊತೆಲೂ ಸಹಕರಿಸ್ಕೊಳ್ಬೇಕು. ಅಂಗಡಿಯವರು ಮತ್ತು ಫುಟ್ಪಾತ್ ಅವರಿಬ್ಬರು ಹೊಂದಾಣಿಕೆಯಿಂದ ವ್ಯಾಪಾರ ಮಾಡ್ಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ. ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು, ಇದೆಲ್ಲ ಇರಬಾರ್ದು. ಅದು ಸ್ವಲ್ಪ ನಡೀತಾ ಇದೆ. ಯಾವುದೇ ಒಂದು ಕಾರಣಕ್ಕೂ ನಮ್ಮ ಫುಟ್ಪಾತ್ ಮೇಲೆ ನಮ್ಗೆ ಅಧಿಕಾರ ಇದೆ, ನಾವು ವ್ಯಾಪಾರಕ್ಕೆ ಅಧಿಕಾರ ನಮಗೆ ಬಿಟ್ಕೊಡ್ಬೇಕು. ಮತ್ತು ಇಲ್ಲಿ ಸುಮಾರು ಸಮಸ್ಯೆಗಳಿದೆ, ಅದೊಂದು ತೊಂದರೆ ಮೇಡಮ್. ವ್ಯಾಪಾರಸ್ಥರಿಗೆ ಪ್ರಾಬ್ಲಮ್ಗಳು ಮಾಡ್ತಾಯಿದ್ದಾರೆ. BBMP ಅವರಾಗಲಿ ಮತ್ತು ಪೊಲೀಸವರಾಗಲಿ ಸ್ವಲ್ಪ ತೊಂದರೆಗಳಿದ್ದಾವೆ. ಮತ್ತು ಇದು ನಮಗೆ ಅಂತಲೇ ಒಂದು ಆ್ಯಕ್ಟ್ ಇದೆ, ಅದ್ರ ಬಗ್ಗೆ ಪೊಲೀಸವ್ರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅರಿವು ಮೂಡಿಸಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಆ್ಯಕ್ಟ್ ಬಗ್ಗೆ ಏನು ಅಂತ ಅವರು ಒಂದು ತಿಳ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಅಂತಲೇ ಒಂದು ಕಾನೂನು ಇದೆ. ಆ ಕಾನೂನು ಬಗ್ಗೆ ಅವ್ರಿಗೆ ತಿಳಿಸಿದ್ರೆ
ಸಾಕು ಮೇಡಮ್. ಬೀದಿ ಬದಿ ವ್ಯಾಪಾರಿಗಳು ಬದುಕೊಂತಾರೆ. ಇಲ್ಲಾಂದ್ರೆ ಪ್ರತಿ ಸಲವೂ ಎತ್ತಿಸ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು ಮೇಡಮ್. ಅದಕ್ಕೆಂತ ಒಂದು ಕೌನ್ಸಿಲಿಂಗ್ ಕೊಟ್ಟರೆ ಅವ್ರಿಗೆ ಚೆನ್ನಾಗಿರುತ್ತೆ ಮೇಡಮ್. ಜಯನಗರ ಅಲ್ಲಿ ವ್ಯಾಪಾರ ಹೆಂಗೆ ನಡೀತಿದೆ ಸರ್ ಬಿಸಿಲಿಂದ? ಬಿಸಿಲು ತುಂಬ ಇದೆ ಮೇಡಮ್. ಬಿಸಿಲಿಂದಾನೇ ಅಂತ ನಮ್ಗೆ ತೊಂದರೆ ಇದೆ. ಅಂದರೆ ಏನು ಮಾಡೋಕ್ಕಾಗಲ್ವಲ್ಲ. ಈಗ ನಾವು ಏನಿದ್ರೂ ನಾವು ದುಡಿಲೇಬೇಕು. ದುಡಿಯೋದು ಒಂದು ನಮಗೆ ಬಿಟ್ಟಿಲ್ಲ ಅಲ್ವಾ. ಆ ಥರ ನಾವು ಟ್ರೈ ಮಾಡ್ತಾಯಿದ್ದೀವಿ. ಹೆಂಗೋ ಒಂದು ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ನಾವು ವ್ಯಾಪಾರ ಮಾಡಬೇಕು. ನಮ್ಮ ಮನೆಗಳಿಗೆ ತೊಂದರೆ ಇಲ್ದಿರ ನಾವು ಬಚಾಯಿಸ್ಕೊಂಡು ಹೋಗಬೇಕು. ಆ ಥರ ಇದ್ದಿದೆ. ಈಗ ನೋಡಿ, ಈಗ ಬಿಸಿಲು ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ಸ್ಕೂಲ್ ಟೈಮು ಎಲ್ಲ, ಈಗ ಕೊರೋನಾ ಟೈಮ್ ಬಂತು. ಈ ಥರ ಎಲ್ಲ ಸಮಸ್ಯೆ ಬರ್ತಾನೇ ಇದೆ. ಸಮಸ್ಯೆ ಮೇಲೆ ಸಮಸ್ಯೆ ಇದ್ದೇ ಇದೆ. ಅಂದರೆ ಸಮಸ್ಯೆ ನಮಗೆ ಬಿಟ್ಟಿಲ್ಲ. ನಾವು ಎಷ್ಟು ಕೈ ತೊಳೆಯೋದು ಅಂದರೂ ನಮಗೆ ಸಮಸ್ಯೆ ಬಿಟ್ಟಿಲ್ಲ. ಹಂಗಂತ ನಾವು ಹೆಂಗೋ ಒಂದು ಅಡ್ಜಸ್ಟಬಲಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆಯಿಂದ ನಮಗೆ ಒಳ್ಳೇದಾಯ್ತದೆ ಅಂತ ದೇವ್ರ ಮೇಲೇ ನಂಬಿಕೆ, ಬೇರೆಯವ್ರ ಮೇಲೆ ಅಂತೂ ಇಲ್ಲ. ಈ ಆನ್ಲೈನ್ ಸೈಟ್ಸಿಂದ ಹೊರಗಡೆ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. 100% ಮೇಡಮ್, ಹಾಗೆ ಆಗಿದೆ. ಈಗ ನೋಡಿ, ನಾವು ಒಂದು ಯಾವುದೋ ನಾವಂತೂ 90% ನಾವು ಇಸ್ಕೊಳ್ಳಲ್ಲ. ಏನೋ ಒಂದು ಇಸ್ಕೊಂಡ್ರು ಅದರಲ್ಲಿ ತೆಗೆದು ನೋಡಿದ್ರೆ ಏನೋ ಒಂದು ಇರ್ತದೆ. ನಾವು ಏನೋ ಒಂದು ಬುಕ್ ಮಾಡಿರ್ತೀವಿ, ಅರ್ಧೋಗಿರೋ ಬಟ್ಟೆ ಬರ್ತದೆ, ಏನೇನೋ ಬರ್ತದೆ. ಈಗ ಅದರಲ್ಲಿ ನಾವು ಇಂಟ್ರೆಸ್ಟ್ ಇಲ್ಲ, ವೀಡಿಯೋ ಮಾಡಬೇಕು, ತಗೋಬೇಕು. ಈಗ ನಾವು ಮುಂದೆ ತೋರಿಸ್ತೀವಿ, ಐಟಮ್ನ ಸಜೆಸ್ಟ್ ಮಾಡ್ತೀವಿ. ಐಟಮ್ ನಮ್ಮ ಕ್ವಾಲಿಟಿ ಹೆಂಗದೆ, ನಮ್ಮ ಈ ಥರ ಇದೆ, ನಾವು ಎಲ್ಲೂ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ, ನೀವು ನಿಮಗೆ ಕಲರ್ ಇಷ್ಟ ಆಗಿಲ್ವಾ, ಇಲ್ಲ ನಿಮ್ಗೆ ಇಡಿಸಿಲ್ವಾ, ನಾವು ಅವ್ರು ಬಂದರೂ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ನಾವು ಅದಕ್ಕೆ ಅವ್ರಿಗೆ ಭರವಸೆ ಮಾಡಿ ಕಳಿಸ್ತೀವಿ. ಅವರು ಒನ್ ವೀಕ್ ಇರಲಿ, 2 ವೀಕ್ಸ್ ಇರಲಿ, 1 ಮಂತ್ ಒಳಗಡೆ ಅವ್ರು ಯಾವಾಗಲಾದರೂ ಅವ್ರು ಫ್ರೀಯಾಗಿ ಬರಲಿ, ನಾವು ಮಾಡಿಕೊಡೋದು, ನಾವು ಇದು ಮಾಡ್ತೀವಿ. ಅಂದರೆ ಅವರು ಆ ಥರ ಇಲ್ವಲ್ಲ. ಈಗ ಒಂದು ಇವತ್ತು ಮಾಡಿದ್ರೆ ಒಂದು 4 ದಿವಸ ಆದಮೇಲೆ ಅವ್ರು ಬರ್ತಾರೆ ಇಸ್ಕೊಳ್ಳೋಕ್ಕೆ. ಆಮೇಲೆ ತಿರ್ಗಾ ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ 1 ವಾರ ಆಯ್ತದೆ. ತಿರ್ಗಾ ಪ್ರಾಡಕ್ಟ್ ನಾವು ಬರಬೇಕಂದ್ರೆ ಅದು ಆಗಿಲ್ಲ, ಬಂದಿದೆ, ಕೊಡ್ತೀವಿ, ನೆಕ್ಸ್ಟ್ ವಾರ ಬರ್ತದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೋ ಒಂದು ಇದು ಮಾಡಬೇಕು. ಈಗ ಆಗಾಯಿತು, ನಾವೇ ಸುಮ್ಗಿದ್ದು ಬಿಡಬೇಕು ಅಂಥವ್ರಿಗೆ ಒಳ್ಳೆಯವರು ಅಂತಾರೆ ಮನುಷ್ಯರು. ಅಂದರೆ ನಾವು ಭರವಸೆ ಮಾಡಿಕೊಡ್ತೀವಿ, ನಮ್ಮ ಹತ್ರ ಐಟಮ್ ಅದೇ, ನಮ್ಮ ಹತ್ರ ಚೆನ್ನಾಗಿ ನಾವು ಕ್ವಾಲಿಟಿ ಕೊಡ್ತೀವಿ ಅಂತ. ನಾವೇನೋ ಒಂದೆರಡು ದುಡ್ಡು ಸಂಪಾದನೆ ಮಾಡೋಣ ಅಂತ ಇದು ಮಾಡ್ತೀವಿ. ಅಂದರೆ ನಮಗೆ ನಮ್ಮಲ್ಲ, ಅವ್ರಿಗೆ ನಂಬ್ತಾರೆ ಜಾಸ್ತಿ ಜನ ಅಂತ ಅಷ್ಟೇ. ಒಳಗಡೆ ಮುಂಚೆ ಹಾಲಲ್ಲಿ BBMP ಅವರು ವ್ಯಾಪಾರ ಮಾಡೋಕ್ಕೆ ಜನಗಳಿಗೆ ಬಿಟ್ಟಿದ್ರು. ಅದು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ತಾಯಿದ್ರು. ಈಗ ಏನು ಮಾಡಿಬಿಡೋರು ಅಂದರೆ ಒಳಗಡೆವ್ರನ್ನ ತೆಗ್ದುಬಿಟ್ಟವ್ರೆ. ಆಚೆ ಹಾಕಕ್ಕೆ ಎಲ್ಲೂ ಜಾಗಗಳಿಲ್ಲ. ಕೇಳಿದರೆ ಆಚೆ ಹಾಕಿ ನಮ್ಮದು ಇಲ್ಲಿವರೆಗೂ ಸೇರುತ್ತೆ, ಅಲ್ಲಿವರೆಗೂ ಸೇರುತ್ತೆ ಅಂತೇಳಿ BBMP ಹೇಳ್ತವ್ರೆ. ಆಚೆ ಹಾಕಿದ್ರೆ ಟ್ರಾಫಿಕ್ ಅವ್ರು ಬರ್ತಾವ್ರೆ. ಆದರೆ ಟ್ರಾಫಿಕ್ ಸಮಸ್ಯೆ ಮಾಡ್ತಾಯಿಲ್ಲ. ನಾವು ಫುಟ್ಪಾಟಲ್ಲಿ ಮಾಡ್ತೀನಿ, ವ್ಯಾಪಾರ ಮಾಡೋಕ್ಕೆ ಬಿಡ್ರಿ ಅಂದ್ರೂ ಬಿಡ್ತಾರೆ. ಅವರು ಇವ್ರು ಮಾತು ಕೇಳಿದ್ರು ಮತ್ತೆ ಬಂದು ಎತ್ತಿಸೋದು, ಮಾಡೋದು, ಹಿಂಗೆಲ್ಲ ಮಾಡ್ತಾವ್ರೆ. ನಾವು ಹೈಕೋರ್ಟ್ಗೆ ಹೋಗಿ ಅದೇ ಫೈಲ್ ಮಾಡಿದ್ದೀನಿ, ಈ ಥರ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋರು ಈ ಥರ ಜನ ಇದ್ದಾರೆ ಅಂತ. ಈಗ ಸಮಸ್ಯೆ ಎಲ್ಲ ಬಿಟ್ಟವ್ರೆ. ಮತ್ತು ಯಾವಾಗ ಮಾಡ್ತಾರೆ, ಹೆಂಗೆ ಬರ್ತಾರೆ ಗೊತ್ತಿಲ್ಲ ಮೇಡಮ್. ಬಂದರೆ ಏಕಾಏಕಿ ಫುಲ್ ತೆಗ್ಬಿಡಬೇಕು. ಹಾಕೋಕ್ಕೆ ಬಿಡಲ್ಲ, ಇಟ್ಕೊಳ್ಳೋಕ್ಕೆ ಬಿಡಲ್ಲ. ಬರೀ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋರು ಮಾತ್ರ ಈ ಥರ ಕಾನೂನು ಇದೆ ಮೇಡಮ್. ಬೇರೆಯವರು ಎಲ್ಲ ಥರನೂ ಮಾಡ್ತಾವ್ರೆ. ಅವ್ರಿಗೆ ಯಾರ್ದು ಥರ ಸಮಸ್ಯೆಗಳು ಇಲ್ಲ. ಸಮಸ್ಯೆ ಇರೋದು ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋರಿಗೆ, ವ್ಯಕ್ತಿಗಳಿಗೆ. ವಯಸ್ಸಾಗಿರೋರು ಇದ್ದಾರೆ, ಗಂಡರಿಲ್ಲ ಅಂಥವ್ರು ಮೇಲೆಗಳಲ್ಲಿ ವ್ಯಾಪಾರ ಮಾಡ್ತಾವ್ರೆ. ನಾವಂತೂ ನೋಡಿ ಮೇಡಮ್ 15 ವರ್ಷದಿಂದ ಜಯನಗರಲ್ಲಿ ವ್ಯಾಪಾರ ಮಾಡಿದ್ದು. ಈ ನಡುವೆ ಈ ಥರ ಕಾನೂನುಗಳು ಉತ್ಕೊಂಡ್ಬಿಟ್ಟಿರೋದು. ಅದಕ್ಕೆ ಮುಂಚೆ ಏನಿದ್ದಿಲ್ಲ, ವ್ಯಾಪಾರ ಮಾಡ್ತಾಯಿದ್ರು, ನಮ್ಮ ಪಾಡಿಗೆ ನಾವು ಓದ್ತಾಯಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಥರ ಏನೇನೋ ಒಂದು ಹೊಸ ಕಾನೂನು. ಆ ಕಾನೂನಲ್ಲಿ ಹೋಗಿ ನೋಡಿದ್ರೆ ಇಲ್ಲ ಆಗ್ಬೇಡಂಗಿಲ್ಲ, ಇಲ್ಲ ಹಾಕಂಗಿಲ್ಲ. ಜಯನಗರ್ ಲೈಸೆನ್ಸ್ ಕೊಟ್ಟವ್ರೆ ನಮಗೆ. ಜಯನಗರ್ 4 ಬ್ಲಾಕ್ ಕಾಂಪ್ಲೆಕ್ಸ್ ಅಂತ ಐತೆ. ಜಯನಗರ್ 4 ಬ್ಲಾಕ್ ಎಲ್ಲಾದರೂ ವ್ಯಾಪಾರ ಮಾಡು, ಇಲ್ಲಿ ಬೇಡ ಅಂದರೆ ನಮಗೆ ಸ್ಥಳನೇ ಇಲ್ಲ. ಇಲ್ಲಿ ಎಲ್ಲಿ ಹೋಗಿ ವ್ಯಾಪಾರ ಮಾಡೋದು ನಾವು? ಅದೆಲ್ಲ ಕೇಳಿದರೆ ನೀವು ನೋಡೋಣ, ನೀವು ಎದ್ಬಿಡಿ ಅಂದರು. ಎತ್ತಿ ಈಗ 4 ತಿಂಗಳು ಏನಾಯಿತು ಹಾಲು ಒಳಗಡೆ ವ್ಯಾಪಾರ ಮಾಡೋರು. ಅವ್ರಿಗೆಲ್ಲ ಯಾವುದು ದಿಕ್ಕೇ ಇಲ್ಲ ಮೇಡಮ್. ಈಗ ಕಾರ್ಪೊರೇಷನ್ ಅವ್ರನ್ನ 2-3 ಜನ ಇಲ್ಲೇ ಆಗಿಬಿಟ್ಟಿರ್ತಾರೆ. ದಾಟಿ ಬರೋಂಗಿಲ್ಲ. ರಾಜಕಾಲೋನಿ ಐತೆ, ರಾಜಕಾಲೋನಿ ದಾಟಿ ವ್ಯಾಪಾರ ಮಾಡೋರು ಬರೋಂಗಿಲ್ಲ. ಗಾಡಿ ಮೇಲೆ ಇಟ್ಕೊಳ್ಳೋಕ್ಕೂ ಬಿಡಲ್ಲ, ಒಳಗಡೆ ಕುತ್ಕೊಳ್ಳೋಕ್ಕೂ ಬಿಡಲ್ಲ. ಈ ಥರ ಎಲ್ಲ ಹಿಂಸೆ ಮಾಡ್ದವ್ರೆ. ಪಬ್ಲಿಕ್ ಸಮಸ್ಯೆ ಅಂತಾರೆ. ಇಷ್ಟು ಪಬ್ಲಿಕ್ ಇದೆ, ಪಬ್ಲಿಕ್ನ ಕೇಳಿ. ಪಬ್ಲಿಕ್ ಖುಷಿ ಪಡ್ತಾರೆ. ಫುಟ್ಪಾತ್ ವಿಸಿಟ್ ವೆಂಡರ್ ಇರಬೇಕು, ನಾವು ವ್ಯಾಪಾರ ಮಾಡಬೇಕು. ಅದಕ್ಕೆ ಅಂತಲೇ ಜನ 20-30 ಕಿಲೋಮೀಟ್ರಿಂದ ಸರೌಂಡಿಂಗಿಂದ ಬರೋದಿಲ್ಲ. ಅಂಗಡಿಗಳು ಇದೆ, ಎಲ್ಲ ಥರ ವೆರೈಟಿ ಸಿಗುತ್ತೆ, ಎಲ್ಲರಿಗಿಂತ ಕಮ್ಮಿ ಇದೆ. ಎಲ್ಲ ಥರ ಜಾತಿ ಜನಗಳು ಇಲ್ಲಿ ವ್ಯಾಪಾರ ಮಾಡ್ತಾವ್ರೆ. ಬಟ್ ನಾವು ಇಲ್ಲಿ ಕಾನ್ಸೆನ್ಸಿ ಇದೇ ಓಟ್ರು ನಮ್ಮದು, ಇಲ್ಲೇ ಹುಟ್ಟಿರೋದು ನಾವು. ಆದರೂ ನಮಗೂ ಒಂದು ನೀಟಾಗೆ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಮೇಡಮ್. ಈ ಕಡೆಯಿಂದ ಪೊಲೀಸವ್ರ ಪ್ರಾಬ್ಲಮ್ಮು, BBMP ಅವ್ರ ಪ್ರಾಬ್ಲಮ್ಮು, ಹಿಂಗೆಲ್ಲ ಬರ್ತಾ ಇರುತ್ತೆ. ಸಮಸ್ಯೆ ಯಾರಿಗೂ ಹೋಗಿ ಹೇಳೋದು ನಾವು? ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಥರನೂ ಐತೆ ನಮಗೆ. ಆದ್ರೂ ನಮ್ಗೆ ವ್ಯಾಪಾರ ಮಾಡೋಕ್ಕೆ ಈ ಥರ ಪ್ರಾಬ್ಲಮ್ಗಳು ಮಾಡ್ತಾರೆ ಮೇಡಮ್.
ಈ ಥರಕ್ಕೆ ನಮಗೇನು ದಾರಿನಿಲ್ಲ. ನಿಮ್ಮ ಕಡೆಯಿಂದ ಏನಾದರೂ ಒಂದು ಒಳ್ಳೆಯದು ಒಂದು ಸಜೆಷನ್ ಬಂದರೆ ಒಳ್ಳೇದು ಅನ್ಕೋತೀನಿ. ಸರ್ ನಿಮಗೆ ಇಲ್ಲಿ ಏನೇನು ಸಮಸ್ಯೆಗಳಿದೆ ಸರ್? ಮೇಡಮ್ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಏನಂತಂದರೆ ಹೆಣ್ಮಕ್ಳಿಗೆ ಇಲ್ಲಿ ವಾಶ್ರೂಮ್ ಇಲ್ಲ ಮೇಡಮ್. ಯಾರೇ ಆಗಲಿ ವಯಸ್ಸಾಗಿರೋರಾಗಲಿ ಹೆಣ್ಮಕ್ಳಾಗಲಿ ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ಪಬ್ಲಿಕ್ಕಿಗೆ ಬಸ್ ಸ್ಟಾಪ್ಗೆ ಹೋಗಬೇಕು, ಇಲ್ಲ ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗಬೇಕು. ಇಲ್ಲಿ ಇದ್ದಿದ್ದನ್ನು ಹೊಡೆದಾಕಿದ್ದಾರೆ. ಬಟ್ ಹೊಸ ಕಾಂಪ್ಲೆಕ್ಸಲ್ಲಿ ಎರಡಿತ್ತು, ಅದೇನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಮೇಂಟೆನೆನ್ಸು ಮಾಡ್ತಾಯಿಲ್ಲ, ಏನೂ ಇಲ್ಲ. ಬಟ್ ಹೆಣ್ಮಕ್ಳಿಗೆ ಮತ್ತು ವಯಸ್ಸಾಗಿರೋರಿಗೆ ಮಕ್ಕಳಿಗೆ ತುಂಬ ತೊಂದರೆ ಇದೆ ಮೇಡಮ್. ಅವರು ಹೇಳ್ತೀವಲ್ಲ, ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಅವರು ಒಂದು ಕಿಲೋಮೀಟ್ರು ಇಲ್ಲ ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕಾಗತ್ತೆ ಮೇಡಮ್. ಸ್ವಲ್ಪ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮೇಡಮ್. BBP ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಇಷ್ಟೇ, ಮಾಮೂಲಿ ಸಾರ್ವಜನಿಕ ಸವಲತ್ತೇನಿದೆ ಅದನ್ನು ಕೊಟ್ಟರೆ ಸಾಕು ಜನಗಳಿಗೆ. ಇಲ್ಲಿ ಮೊದಲನೇ ಆದ್ಯತೆ ಹೇಳ್ತಾ ಇದ್ದೀವಿ. ಟಾಯ್ಲೆಟ್ ಇಲ್ಲವೇ ಇಲ್ಲ ಮೇಡಮ್. ಜಯನಗರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ 1 ಟಾಯ್ಲೆಟು ಇಲ್ಲ, 2 ಟಾಯ್ಲೆಟ್ ಕೆಟ್ಟೋಗಿದೆ. ಇನ್ನೊಂದು ಯಾವುದು ಕೂಡ ರೆಡಿ ಮಾಡ್ತಾಯಿಲ್ಲ. ಅದಕ್ಕೊಂದು ಸ್ವಲ್ಪ ಆದ್ಯತೆ ಕೊಡಿ ಮೇಡಮ್, ಅಷ್ಟೇ ಕೇಳೋದು. ಇವಾಗ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ, ಮತ್ತು ಬಸ್ಸುಗಳು ಫ್ರೀ ಬಿಟ್ಟಿದ್ದಾರಲ್ವಾ, ಅದ್ರ ಬಗ್ಗೆ ಸರ್? ಅದೇ ಆಟೋದ್ರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಮೇಡಮ್, ಅಷ್ಟೇ. ಆಟೋಗಳು ಗಿರಾಕಿಗಳೇ ಬರೋದು ಕಮ್ಮಿ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ಮೇಡಮ್ ಅವ್ರು ಆಟೋದವ್ರು ಇದ್ದರೆ ನಾವಿದ್ದಂಗೆ ಮೇಡಮ್. ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿ ಆಗಲಿ ಲೋಕಲಲ್ಲಿ ಗ್ರೋತ್ ಆಗಬೇಕಂದ್ರೆ ಲೋಕಲಲ್ಲಿ ಗ್ರೋತ್ ಆದ್ರೇ ಮೇಡಮ್ ನಾವು ಗ್ರೋತ್ ಆಗೋದು. ಈಗ ನೀವು ಬೇರೆ ಫ್ರೀ ಬಿಟ್ಟಿದ್ದೀರಾ, ಯಾರಿಗೆ ಬಿಟ್ಟಿದ್ದೀರಾ? ಇವಾಗ ನಾವು ಒಬ್ಬ ಆಟೋದನ್ನು ಸಂಪಾದನೆ ಮಾಡಿದ್ರೆ ಅವ್ನು ಬಂದು ಪರ್ಚೇಸ್ ಮಾಡೋದು ಫುಟ್ಪಾತಲ್ಲೇ ಹೊರತು ಮಾಲಲ್ಲ ಮೇಡಮ್. ಬಟ್ ಆಟೋದವ್ರಿಗೆ ಮತ್ತು ಬೇರೆ ಮಿಡ್ಲ್ ಕ್ಲಾಸ್ಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡಿ. ಫ್ರೀ ಬಿಟ್ಟು ಏನೂ ಉಪಯೋಗ ಇಲ್ಲ ಮೇಡಮ್. ಬರೀ ಹೆಣ್ಮಕ್ಳಿಗೆ ಮಾತ್ರ ಉಪಯೋಗ. ಒಳ್ಳೇದಾಗಲಿ ಹೆಣ್ಮಕ್ಳಿಗೂ, ಬಟ್ ದುಡಿಯೋಂಥ ಗಂಡು ಮಕ್ಳಿಗೆ ಏನು ಮಾಡೋದು ಮೇಡಮ್? ಅವ್ನು ದುಡಿದ್ರೆ ತಾನೇ ಮನೆ ನಡೆಯೋದು.